ಭಾಳ ಚೆನ್ನಾಗಿ ಹಾಡ್ತಾರೆ. ಹಿರಿಯ ವಿದ್ವಾಂಸರವರು. ಅವ್ರ ಕಚೇರಿ ಅಟೆಂಡ್ ಮಾಡೋ ಸೌಭಾಗ್ಯ ಸಿಕ್ತು. ಎಲ್ಲೋ ಮೂಲೆಯಲ್ಲಿ 3ನೇ 4ನೇ ರೋನಲ್ಲಿ ಹಿಂದ್ಗಡೆ ಕೂತಿದ್ದೆ. ಅವರು ತುಂಬ ಭಾಳ ಪ್ರಖ್ಯಾತ ಕೃತಿಗಳು ಹಾಡ್ತಾಯಿದ್ರು. ಆಮೇಲೆ ಅವ್ರದ್ದು ತುಂಬ ಮುಖ್ಯವಾಗಿರೋ ಫೇಮಸ್ ಆಗಿರೋ ತೊರೆದು ಜೀವಿಸಬಹುದೇ ಹರಿ ನಿನ್ನ ಅದನ್ನು ಹಾಡಿದ್ರು. ಹಾಡಿದಾಗ ಕೂತ್ಕೊಂಡು ಕೇಳ್ತಾ ಇದ್ದೆ. ಗೊತ್ತಿಲ್ಲದೇನೋ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಎಮೋಷ್ನಲ್ಲಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇತ್ತು. ಅವ್ರು ಅದನ್ನ ಗಮನಿಸಿದ್ದಾರೆ ಅಂತ ಕಾಣುತ್ತೆ, ನಂಗೆ ಗೊತ್ತಿಲ್ಲ. ಸೊ ಎಲ್ಲ ಕಾನ್ಸರ್ಟ್ ಎಲ್ಲ ಮುಗೀತು. ಆಮೇಲೆ ಪಕ್ಕದಲ್ಲಿ ಅಲ್ಲಿ ಸೈಡಿಂದ ಎಕ್ಸಿಟ್ ಆಗೋ ಬಾಗಿಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ. ಸೊ ಪೂರ್ತಿ ಹಾಲ್ ಕಿಕ್ಕಿರ್ದಿತ್ತು. ಎಲ್ಲರೂ ಹೋಗೋರನ್ನ ಮೀಟ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದೆಲ್ಲ ಮಾಡಿದ್ರು. ಅವರು ಪಕ್ಕದಿಂದ ಅವರು ಸ್ವಲ್ಪ ಸ್ಥೂಲ ದೇಹ, ಹಾಗಾಗಿ ಅವ್ರು ಹೋಗಿ ಅಡ್ಡ ಮಾಡೋದು ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಕೇಳ್ಕೊಂಡಿದ್ರು ಯಾರು ಅಡ್ಡ ಬರಬೇಡಿ ಅಂತ. ನಡ್ಕೊಂಡು ಬಂದರು. ಕೊನೆಯಲ್ಲಿ ಇನ್ನೇನು ಜಸ್ಟ್ ಕಾರ್ಗಳ ಮುಂದೆ ಮೂಲೆಯಲ್ಲಿ ನಿಂತಿದ್ದೆ ನಾನು. ಅವರು ಕಣ್ಣು ಹಿಡಿದು ಅವ್ರು ನನ್ನ ಹತ್ರ ಬಂದರು. ಆಮೇಲೆ ಹೇಳಿ ಗುರುಗಳೇ ಅಂತ ಹತ್ರ ಹೋದೆ. ಯಾಕೆ ತಾಯಿ ಅಷ್ಟೊಂದು ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿತಾಯ್ತು ನಿಮಗೆ ಅಂದರು. ಆಮೇಲೆ ನಾನು ಅಂದೆ, ಗುರುಗಳೇ ನೀವು ಹಾಡಿದ್ರಲ್ಲ, ನನ್ನ ಮಗನ ಹೆಸರು ಶ್ರೀಹರಿ ಅಂತ. ನನಗೆ ಆ ಶ್ರೀಹರಿ ಅನ್ನೋ ಹೆಸರಲ್ಲಿ ಅಂಥ ದೈವತ್ವ ಆ ಹಾಡು ಮೂಲಕ ಕಂಡೆ ನಾನು. ಅಷ್ಟು ಎದ್ದು ಬಂದು ದೇವರೇ ಎದುರು ನಿಂತ ಅನ್ನೋ ಅಷ್ಟ್ರ ಮಟ್ಟಿಗೆ ಹಾಡಿದ್ರಿ. ಅದಷ್ಟು ಮನದಟ್ಟು ನನಗೆ. ದೇವ್ರು ಕಾಣಿಸ್ಬಿಟ್ಟ, ನನ್ನ ಮಗ ಶ್ರೀಹರಿನಲ್ಲೇ ದೇವ್ರು ಕಾಣಿಸ್ದ ನನಗೆ ಅಂದೆ. ಈ ಥರ ನನ್ನ ಸಂಗೀತಕ್ಕೆ ಇಂಥ ಒಳ್ಳೆ ವಿವರಣೆ ಇಲ್ಲಿವರೆಗೂ ಕೇಳಿರಲಿಲ್ಲ ತಾಯಿ ಅಂತ ಅಷ್ಟು ಸಭೆ ಎದುರುಗೆ ನನ್ನ ಕಾಲಿಗೆ ಬಿದ್ದೋದ್ರು ಗುರುಗಳು. ಇಟ್ ವಾಸ್ ಸೋ ಟಚಿಂಗ್. ನಾನಂದೆ ಇಲ್ಲ, ನನಗೆ ಏನಾದ್ರು ಒಂದು ಹೆಸರಿಟ್ರೆ ಮಕ್ಕಳಿಗೆ ಅದಕ್ಕೆ ಸಾರ್ಥಕತೆ ಇರಬೇಕು. ಶ್ರೀಹರಿ ಅಂತ ಕೂಗಿದ್ರೆ ಜೀವನದಲ್ಲಿ ಎಷ್ಟು ಸತಿ ಶ್ರೀಹರಿ ಸ್ಮರಣೆ ಮಾಡಿರ್ತೀವೋ ಗೊತ್ತಿಲ್ಲ. ನನಗೆ ಯಾರೋ ಹೀಗೆ ತಿಳಿದವರು, ನನಗೂ ಗೊತ್ತಿಲ್ಲದೆ ಅವ್ರು ಹುಟ್ಟಿದ ತಕ್ಷಣ ಕೈಯಲ್ಲಿ ತೊಗೊಂಡು ಶ್ರೀಹರಿ ಅಂತ ಕರೆದ್ಬಿಟ್ರು ಅವನ್ನ. ಹಾಗಾಗಿ ಆ ಹೆಸರು ನಿಂತ್ಕೋತ ಅವನಿಗೆ. ಅದನ್ನು ನಾನು ಧನ್ಯತಾ ಭಾವ ನಿಮ್ಗೆ ಅರ್ಪಿಸ್ಬೇಕು ಅಂತ. ಆಮೇಲೆ ನಾನು ಇಟ್ ವಾಸ್ ಸಚ್ ಅನ್ ಎಮೋಷ್ನಲ್ ಮೂಮೆಂಟ್. ಅವ್ರು ನನ್ನ ಕಾಲಿಗೆ ಬೀಳೋದು, ನಾನು ಅವ್ರ ಕಾಲಿಗೆ ಬೀಳೋದು. ತುಂಬ ಟಚಿಂಗ್ ಆಗಿತ್ತು. ಹಾಗಾಗಿ ಈ ಹಾಡು ನನಗೆ ತುಂಬ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಐ ವಿಲ್ ಜಸ್ಟ್ ಟ್ರೈ. ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಒಳಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಒಳಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ ರಾಜ್ಯವನೇ ಬಿಡಬಹುದು. ರಾಯತಾ ಮುನಿದರೆ ರಾಜ್ಯವನೇ ಬಿಡಬಹುದು. ಕಾಯ ಚಾಪಿತ ನಿನ್ನ ಅಡಿಯ ಬಿಡಲಾಗದು. ಬಿಡಲಾಗದು
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿಯಲು ಅನ್ನವನ್ನೇ ಬಿಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನು ಪರರು ಬೇಡಿದ ರೇತಿ ಕೊಡಬಹುದು, ಮಾನವನು ಮನದಿ ತಗ್ಗಿಸಲಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀಕೃಷ್ಣ ಕೃಷ್ಣ ಕೃಷ್ಣ, ಜಾಣ ಶ್ರೀಕೃಷ್ಣ ಕೃಷ್ಣ ಕೃಷ್ಣ, ಜಾಣ ಶ್ರೀಕೃಷ್ಣ. ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೆಗಿನ್ನು ಒಳಿತು ಪೇಡುವೆನಯ್ಯ, ತೊರೆದು